ಫೈನಲಿ 16 ವರ್ಷ ಆದ್ಮೇಲೆ ನಮ್ಮ ಇಂಡಿಯಾದಲ್ಲಿ ಸೆನ್ಸಸ್ ಅಂದ್ರೆ ಪಾಪ್ಯುಲೇಷನ್ ಕೌಂಟಿಂಗ್ ಆಗ್ತಿದೆ. ಲಾಸ್ಟ್ ಸೆನ್ಸಸ್ 2011 ಕಾಂಗ್ರೆಸ್ ಇರೋ ಟೈಮಲ್ಲಿ ಆಗಿತ್ತು. ಮತ್ತೆ ಇವಾಗ 2027 ಸೆನ್ಸಸ್ ಬಿಡುಗಡೆ ಆಗುತ್ತೆ. ಮತ್ತೆ ಇದು ಮೊದಲ ಸೆನ್ಸಸ್ ಆಗಿದೆ ಡಿಜಿಟಲಿ ಕೌಂಟಿಂಗ್ ಮಾಡೋದ್ರಲ್ಲಿ. ಅಂದ್ರೆ ನೀವು ನಿಮ್ಮ ಇನ್ಕಮ್ ಮತ್ತೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಅಂತ ನೀವು ಆನ್ಲೈನ್ ಅಲ್ಲಿ ಅಪ್ಡೇಟ್ ಮಾಡಬಹುದು. ಡೇಟಾ ಪ್ರಕಾರ 2027ಕ್ಕೆ ಸೆನ್ಸಸ್ ರಿಲೀಸ್ ಆಗುತ್ತೆ. ಆದ್ರೆ ಗೌರ್ಮೆಂಟ್ ಹೇಳ್ತಿರೋ ಪ್ರಕಾರ ಸೆನ್ಸಸ್ ಈ ಸತಿ 2 ಭಾಗ ಆಗಿ ಡಿವೈಡ್ ಆಗಿದೆಯಂತೆ. ಅಂದ್ರೆ ಇವಾಗ ಮೊದಲನೇ ಭಾಗ 2026ಕ್ಕೆ ರಿಲೀಸ್ ಆದ್ರೆ ಎರಡನೇ ಭಾಗ 2027ಕ್ಕೆ ರಿಲೀಸ್ ಆಗುತ್ತೆ. ಅಕ್ಟೋಬರ್ 3ರಿಂದ ಜಮ್ಮು ಕಾಶ್ಮೀರ್, ಲಡಾಖ್, ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್ ಅಲ್ಲಿ ಸೆನ್ಸಸ್ ಶುರು ಆಗುತ್ತೆ. ಮತ್ತೆ ಉಳಿದಿರೋ ಸ್ಟೇಟ್ಗಳನ್ನ ಮಾರ್ಚ್ 27ರಿಂದ ಕೌಂಟಿಂಗ್ ಶುರು ಮಾಡ್ತಾರಂತೆ. ಇಲ್ಲಿ ಸೆನ್ಸಸ್ 2 ಭಾಗ ಆಗಿ ಡಿವೈಡ್ ಆಗಿದೆ. ಮೊದಲನೇದು ಹೌಸ್ ಲಿಸ್ಟ್ ಮತ್ತೆ ಹೌಸಿಂಗ್ ಸೆನ್ಸಸ್. ಇದರಲ್ಲಿ ಮನೆ ಓನರ್ ಮತ್ತೆ ಅವನ ಹತ್ರ ಎಷ್ಟು ಆಸ್ತಿ ಇದೆ ಅಂತ ಪತ್ತೆ ಹಚ್ತಾರೆ. ಇನ್ನೊಂದು ಪಾಪ್ಯುಲೇಷನ್ ಎನ್ಯುಮರೇಷನ್. ಇದರಲ್ಲಿ ಪಾಪ್ಯುಲೇಷನ್ ನ ಕೌಂಟಿಂಗ್ ಕಾಣಲಾಗಿದೆ. ಸೆನ್ಸಸ್ ನಡೆಸೋದಕ್ಕೆ 34 ಲಕ್ಷ ಜನನ್ನ ಆಯ್ಕೆ ಮಾಡಿದ್ದಾರೆ. ಮತ್ತೆ ಸೆನ್ಸಸ್ ಶುರುವಾದಾಗಿಂದ 6 ತಿಂಗಳೊಳಗೆ ಸೆನ್ಸಸ್ ರಿಸಲ್ಟ್ ನ ಬಿಡುಗಡೆ ಮಾಡ್ತಾರೆ. ಮತ್ತೆ ಈ ಒಟ್ಟು ಸೆನ್ಸಸ್ ನಡೆಸೋದಕ್ಕೆ 13,000 ಕೋಟಿ ಬಜೆಟ್ ನ ಬಿಡುಗಡೆ ಮಾಡಿದ್ದಾರೆ.